ಇರಲ್ವಾ? ರಾಜಕಾರಣಿಗಳಿಗೆ ಕಾನೂನು ಇರಲ್ವಾ? ಖಂಡಿತವಾಗ್ಲೂ ಈಗ ಅಲ್ಲಿಗೆ ಬರ್ತಾ ಇದ್ದೀನಿ. ಈಗ ನೀವು ಫಸ್ಟ್ ಆಗಿದ ತಕ್ಷಣ ಏನು ಮಾಡಿದ್ರು, ಕಾಂಗ್ರೆಸ್ BJP ಕಾರ್ಯಕರ್ತರ ಮೇಲೆಲ್ಲ FIR ಆಯಿತು ಅನ್ನೋದು ಮಾಧ್ಯಮಗಳು ಸುದ್ದಿ ಬಿತ್ತರಿಸಿ, ನನಗೂ ಗೊತ್ತಿಲ್ಲ. ನೀವು ಮೊದಲೇ ಅಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲೇ ನೀವು ಮೊದಲೆಲ್ಲ ಏನು ಮಾಡ್ತಾಯಿತ್ತು, ಬೆಂಗಳೂರು ಸುತ್ತಮುತ್ತ ಗಲಾಟೆಗಾದಾಗ 144 ಸೆಕ್ಷನ್ ಅಂತ ಮಾಡ್ತಾಯಿದ್ರು. 5 ಜನ 6 ಜನ ಒಟ್ಟೊಟ್ಟಿಗೆ ಓಡಾಡಬಾರ್ದು ಅಂತ. ಅಷ್ಟೆಲ್ಲ ಗಲಾಟೆ ಆದರೂ, ಫ್ಲೆಕ್ಸ್ ಗಲಾಟೆ ಆದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಆ ಪರಿಸ್ಥಿತಿನ ಉದ್ವಿಗ್ನತೆಗೆ ಒಳಗಾಗ ರೀತಿ ನೋಡ್ಕೊಳ್ಳದೇ ಇರೋದು ಅಲ್ಲಿದ್ದಂಥ ಅಡಿಷ್ನಲ್ SP, ಅಲ್ಲಿದ್ದಂಥ DYSP, ಅಲ್ಲಿದ್ದಂಥ ಸರ್ಕಲ್ ಇನ್ಸ್ಪೆಕ್ಟರ್ ತಪ್ಪು. ಯಾಕೆಂದರೆ ಕಾನೂನಲ್ಲೇ ಇರುವಂಥ ವಿಚಾರ. ಈಗ SP ಅಂದರೆ ಎಲ್ಲೋ ಒಂದು ಇಡೀ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇರ್ತಾರೆ. ಕ್ವಶನ್ ರಾಜು ಗೌಡ್ರೆ, ಅದು ಸೆಕೆಂಡರಿ. ಅದು ಕ್ರೈಮ್ ನಡೆದ ಮೇಲೆ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು. ಕ್ರೈಮ್ ಮಾಡಿದವರು ಫುಟ್ಪಾತಲ್ಲಿ ನಡೆದಿರೋ ಜಗಳ ಅಲ್ಲ ಇದು. ಇದು ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಪೈಪೋಟಿಯಲ್ಲಿ ಇದ್ದಂತಹ ಒಬ್ಬ ರಾಜಕಾರಣಿ, ಹಿರಿಯ ರಾಜಕಾರಣಿ, ಒಂದ್ ನಿಮಿಷ ಕೇಳಿ, ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಒಂದು ಆಡಳಿತ ಪಕ್ಷದ ಒಬ್ಬ ಶಾಸಕ, ಇವರೆಲ್ಲರೂ ಕೂಡ ಸಂವಿಧಾನದ ಆಶಯಗಳನ್ನ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಾದವರು. ಇವ್ರು ಕ್ರಿಮಿನಲ್ಸು. ಇವ್ರು ಮಾಡೋ ಕ್ರೈಮ್ ಅನ್ನ ಪೊಲೀಸರು ತಡಿಬೇಕು. ಅಂದ್ರೆ ಇವ್ರು ಕ್ರಿಮಿನಲ್ಗಳ, ಇವ್ರು ಇರೋದೇ ಅದಕ್ಕ. ಕಾನೂನಿನ ಬಗ್ಗೆ ಅತಿ ಹೆಚ್ಚು ಗೌರವವನ್ನ ವ್ಯಕ್ತಪಡಿಸಬೇಕಾಗಿರೋರು ಇವ್ರು ಜನಪ್ರತಿನಿಧಿಗಳು. ಇವರೇ ಮಾಡಿದ ಮೇಲೆ ನೆಕ್ಸ್ಟ್ ತಡಿಬೇಕು 144 ಸೆಕ್ಷನ್ ಅವೆಲ್ಲ ನೆಕ್ಸ್ಟ್. ನೋಡಿ, ಕ್ರೈಮ್ ಆಗಿರೋದು ಬೆಳಗ್ಗೆ ಗಲಾಟೆ ಆದಾಗೆ ಇವರು ಸ್ಥಿತಿನ ಕಂಟ್ರೋಲ್ ತಗೊಂಡಿದ್ರೆ ಯಾರೇ ರಾಜಕಾರಣಿ ಆಗ್ಲಿ, ಈಗ ಒಂದು ಕ್ರೈಮ್ ಆಗುತ್ತೆ, ಒಂದು ಕ್ರೈಮ್ ಆಗಿದ ತಕ್ಷಣ, ಒಂದು ಕೊಲೆ ಮಾಡಿದ ತಕ್ಷಣ ಆ ವ್ಯಕ್ತಿನ ಬಿಟ್ಬಿಡೋ ಮಟ್ಟಕ್ಕಾಗ್ಬಿಟ್ರೆ ಈಗ ಸಾಕಷ್ಟು ಸಮರ್ಥನೆಗಳು. ಕ್ರೈಮ್ ಮಾಡಿರೋದು ನಾರ್ಮಲ್ ಫುಟ್ಪಾತ್ ಅಲ್ಲಿ ಹೋಗುವಂತ ಬಳ್ಳಾರಿಯ ನಾಗರಿಕನಲ್ಲ, ಬೇಡ ಯಾರೇ ಆಗಲಿ, ಕಾನೂನಿಗೆ ಈ ದೇಶದ ಪ್ರೈಮ್ ಮಿನಿಸ್ಟರ್ ಒಂದೇ, ಪ್ರತಿನಿಧಿಗಳು. ಅವ್ರಿಗೊಂದು ನೈತಿಕತೆ ಬೇಡವಾ? ಅವ್ರಿಗೊಂದು ಕಾನೂನಿನ ಭಯ ಬೇಡವಾ? ಪ್ರೈಮ್ ಮಿನಿಸ್ಟರ್ ಆದ್ರೂ ಒಂದೇ, ಏನ್ ಬೇಕಾದ್ರೂ ಮಾಡಬಹುದಾ ಇವರು? ಪ್ರೈಮ್ ಮಿನಿಸ್ಟರ್ ಆದ್ರೂ ಒಂದೇ, MLA ಆದ್ರೂ ಒಂದೇ, ಜನಸಾಮಾನ್ಯ ಆದ್ರೆ ಒಂದೇ. ಆದ್ರೆ ಕೇಳಿ, ಪೊಲೀಸ್ನವರು ಬೆಳಗ್ಗೆ ಗಲಾಟೆ ಆದಾಗೆ ಕಂಟ್ರೋಲ್ಗೆ ಯಾಕೆ ತಗೊಳ್ಳಿಲ್ಲ ನೋಡಿ? ಅಲ್ಲಲ್ಲ ಕೇಳಿ, ಅಲ್ಲಿ ಗಲಾಟೆ ಆದಾಗ MLA ಬರ್ತಾರೆ ಅಂದಾಗ ಸೆಕ್ಯೂರಿಟಿ ಕೊಟ್ಟು ಕರ್ಕೊಂಬರೋಂಥದ್ದು ಏನಿತ್ತು? ಸ್ವಾಮಿ, ಇಲ್ಲಿ ಗಲಾಟೆ ಆಗ್ತಾ ಇದೆ, ದಯವಿಟ್ಟು ನೀವು ಈ ಜಾಗಕ್ಕೆ ಬರಬೇಡಿ ಅಂತ ಒಂದು ಅಲ್ಲಿಗೆ ಸಂಬಂಧಪಟ್ಟ DYSP ಒಂದು ಮಾತಾಡ್ಬೋದಾಗಿತ್ತಲ್ಲ. ನೀವು ಪೊಲೀಸ್ನವರು, ನಾನು ಹೇಳ್ತೀನಿ, ಪೊಲೀಸ್ನವರು ಖಂಡಿತವಾಗ್ಲೂ ಅವ್ರು ಗೂಂಡಾಗಳ ತರ ವರ್ತಿಸಿದ್ದಾರೆ. ಆದ್ರೆ ನೀವೇನ್ ಕ್ರಮ ಕೈಗೊಂಡ್ರಿ? ಅಧಿಕಾರಿಗಳು ಏನ್ ಕ್ರಮ ಕೈಗೊಂಡ್ರಿ? ನೆಕ್ಸ್ಟ್ ಅಲ್ಲ, ನೀವು ಕ್ರಮ ಕೈಗೊಂಡ್ರೆ ಅವ್ರು ಎಲ್ರಿ ಬರ್ತಾರೆ? ಅವ್ರಿಗೆ 20 ಕೈ ಇಲ್ಲ, ರಾಜಕಾರಣಿಗಳಿಗೆ 20 ಕೈ ಇಲ್ಲ. ವೈ ಕಾಂಟ್ ಯು ಕಂಟ್ರೋಲ್? ರಾಜಕಾರಣಿಗಳು ಯಾಕೆ ಗೂಂಡಾಗಳಾಗ್ತಾ ಇದ್ದಾರೆ? ನೀವು ಯಾಕೆ ಕಂಟ್ರೋಲ್ ಮಾಡ್ತಾ ಇಲ್ಲ? ಯಾಕೆ ಗುಂಡಾ ಕಾಯ್ದೆ ಒಳಗೆ ಗುಂಡಾ ಕಾಯ್ದೆ ಹಾಕಕ್ಕಾಗಲ್ವಾ? ಗುಂಡಾ ಕಾಯ್ದೆ ಹಾಕಕ್ಕಾಗಲ್ವಾ? ಹೋಮ್ ಮಿನಿಸ್ಟರ್ ದಮ್ಮಿಲ್ವಾ, ತಾಕತ್ತಿಲ್ವಾ? ಹೋಮ್ ಮಿನಿಸ್ಟರ್ ಅವರು ಅವ್ರ ಅಧಿಕಾರಿಗಳನ್ನ ನಿಮ್ಗೆ ಕಂಟ್ರೋಲ್ ಮಾಡೋ ತಾಕತ್ತಿಲ್ಲ ಅಂದ್ರೆ ಅಧಿಕಾರಿಗಳೆಲ್ಲ ಮಾಡ್ತಾರೆ ನೋಡಿ. ಮೇಸ್ಟ್ರು ಏನೋ ಮಾಡಿದ್ರೆ ಮಕ್ಕಳಿಂದೇನೋ ಮಾಡ್ತಾರೆ, ಅದನ್ನ ಕಂಟ್ರೋಲ್ ಮಾಡೋ ತಾಕತ್ತಿಲ್ಲದೆ ಇದ್ದಾಗ ಇವೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಕಾನೂನಿನ ಭಯ ಇರಬೇಕಾಗಿರೋದು, ಕಾನೂನಿನ ಬಗ್ಗೆ ಮಾತಾಡಬೇಕಾಗಿರೋದು, ಕಾನೂನಿನ ಅರಿವು ಮೂಡಿಸಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗಿರೋದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ನಮ್ಮ ರಾಜಕಾರಣಿಗಳದು. ಅವ್ರು ಮೊದಲು ಮಾದರಿ ಆಗಿರ್ಬೇಕು. ಅವರೇ ಗೂಂಡಾಗಳ ಥರ ಹೊಡೆದಾಡ್ಕೊಂಡ ಮೇಲೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಪೊಲೀಸರು ಬಂದಿಲ್ಲ, ದಟ್ ಇಸ್ ನೆಕ್ಸ್ಟ್. ಅರೆಸ್ಟ್ ಮಾಡಬೇಕಾದ್ರೆ ಕರ್ತವ್ಯ ಯಾರ್ದು? ರಾಜೇಂದ್ರ ಅವರು ಎಷ್ಟು ಜನ MLAಗಳನ್ನ ಅರೆಸ್ಟ್ ಮಾಡಿದಿರಿ? ಏನು ಅಂತ ಹೇಳಿದ್ರೆ, ಲಾ ಮೇಕರ್ಸ್ ಅಂತ ಏನು ಹೇಳ್ತೇವೆ ನಾವು ಇವತ್ತು, ಶಾಸಕರು, ಲಾ ಮೇಕರ್ಸೇ ಲಾ ಬ್ರೇಕರ್ಸ್ ಆಗಿರೋದು. ನೀವು ಕೇಳ್ತಾ ಇರೋ ಪ್ರಶ್ನೆಗೆ, ಇವರು ಗೂಂಡಾಗಳಲ್ವಾ, ಇವ್ರಿಗೆ ಈ ಸಂಸ್ಕೃತಿ ಇಲ್ವಾ, ಪ್ರಿವೆಂಟಿವ್ ಮೆಷರ್ಸ್ ಯಾಕೆ ಬೇಕು? ಕರೆಕ್ಟ್, ದಟ್ ಇಸ್ ರೈಟ್. ಇವತ್ತು ಸಂಸ್ಕೃತಿನೇ ಹಂಗಾಗಿದೆಯಲ್ರಿ. ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ಅವರು ಏನು ಈಗ ನೀವು ನ್ಯಾಯವಾಗಿ ಯಾರಾದರೂ ನಿಂತ್ಕೊಂಡ್ರೆ, ಈಗ ಆವಾಗ ನಾವು 50 ವರ್ಷಗಳ ಹಿಂದೆ ಎಲೆಕ್ಷನ್ ಆದಾಗ ಚುನಾವಣೆಗಳು ಹೋದವರು ದುಡ್ಡು ಇಲ್ದಿರಾ, ಧನಬಲ ಇಲ್ದಿರಾ, ತೋಳ್ಬಲ ಇಲ್ದಿರಾ, ಹಣಬಲ ಇಲ್ದಿರಾ, ಗೂಂಡ ಇಲ್ದಿರಾ, ಯಾರು ರಾಜಕಾರಣಿ ಆಗಿದ್ದಾರೆ ಹೇಳಿ, ದಯವಿಟ್ಟು ನೀವು ಹೇಳಿ. ನೀವು ನೋಡಿದ್ದೀರಾ, ನಿಮಗೆ ಅನುಭವ ಇದೆ ಪತ್ರಕರ್ತರಾಗಿ. ಇಂಥವರು ಲಾ ಮೇಕರ್ಸ್ ಹ್ಯಾವ್ ಬಿಕಮ್ ಲಾ ಬ್ರೇಕರ್ಸ್, ಐದರ್ ಫ್ರಮ್ ಅಥಣಿ ಇನ್ಸಿಡೆಂಟ್
ಆರ್ ಫ್ರಮ್ ಬಳ್ಳಾರಿ ಇನ್ಸಿಡೆಂಟ್ ಆರ್ ಫ್ರಮ್ ಕೊಪ್ಪಳ ಇನ್ಸಿಡೆಂಟ್. ಏನು ಹೇಳ್ತೀರಾ ನೀವು? ಪ್ರಜಾಪ್ರಭುತ್ವಕ್ಕೆ ಇವರು ದೊಡ್ಡ ಮಾರಕ ಕಳಂಕ. ನೀವು ಏನು ದೊಡ್ಡದಾಗಿ ನಾವು ಪ್ರಜಾಪ್ರತಿನಿಧಿ ಕಾಯ್ದೆ ಅವೆಲ್ಲ ಹೇಳ್ತೇವೆ, ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇರ್ತಕ್ಕಂಥವರು ಯಾರು ನಾಳೆ ಬೆಳಗ್ಗೆ ವಿಧಾನಸಭೆಯಲ್ಲಿ ಕೂತ್ಕೊಂಡು ಶಾಸನಗಳನ್ನು ಮಾಡಬೇಕೋ ಅವರು ಕತ್ತಿ ಗೂಂಡಾ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಯೂಸ್ ಮಾಡಿದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗುತ್ತೆ ಮೇಡಮ್ ಹೇಳಿ? ಇದು ಇವತ್ತಿರೋದು. ಇಂಥವ್ರನ್ನ ಕಂಟ್ರೋಲ್ ಮಾಡಬೇಕಾಗಿರೋರು ಯಾರು? ಇಂಥ ಜನಪ್ರತಿನಿಧಿಗಳಿಗೆ ಪಾಠ ಹೇಳಬೇಕಾಗಿರ್ತಕ್ಕಂಥವ್ರು ಯಾರು? ಒಂದು ಓಟಿಗೆ 10,000 ರೂಪಾಯಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ಐ ಆಮ್ ಟೆಲಿಂಗ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ಇವತ್ತೇನೋ ವ್ಯಾಲ್ಯೂ ಬೇಸ್ಡ್ ಪಾರ್ಟಿ ಅಂತ ನಾವು ಹೇಳ್ತೇವೆ. ದುಡ್ಡು ಕೊಟ್ಟು ನೀವು ಇಲ್ಲೆಲ್ಲ ಜನಪ್ರತಿನಿಧಿಗಳನ್ನು ತಗೊಂಬರ್ಬೇಕಾದ್ರೆ, ಒಂದೊಂದು ಓಟಿಗೆ ನೀವು ಬೆಲೆ ಕಟ್ಟಬೇಕಾದ್ರೆ, ಹೋಟ್ಲ್ನಲ್ಲಿ ಅಂಗಡಿನಲ್ಲಿ ಬೆಲೆ ಹಾಕಿದಂಗೆ ಓಟ್ಗಳು ಕೊಂಡುಕೊಳ್ತಾ ಇದ್ರೆ ನಿಮಗೆಲ್ಲರಿ ಬರುತ್ತೆ ನೈತಿಕತೆ ಕೇಳಲಿಕ್ಕೆ? ಬರೋದಿಲ್ಲ. ಇದು ದುರಂತ, ಇದು ರಾಜಕೀಯ ದುರಂತ ಅಲ್ಲ, ಇದು ಪ್ರಜಾಪ್ರಭುತ್ವದ ದಿ ಬಿಗ್ಗೆಸ್ಟ್ ಡೆಮಾಕ್ರಸಿ ಇನ್ ದಿ ವರ್ಲ್ಡ್, ಇಂಡಿಯಾಸ್. ನಾವು ದೊಡ್ಡದಾಗಿ ಹೇಳ್ಕೊಳ್ತೀವಷ್ಟೇ, ಎಡಬಿಡಂಗಿತನ ಆಷಾಢಭೂತಿತನ ನಮ್ಮಷ್ಟು ಪ್ರಜಾಪ್ರಭುತ್ವದಲ್ಲಿ ಹದಗೆಟ್ಟಷ್ಟು ಇನ್ನೆಲ್ಲ ಹೆಚ್ಚಾಗಿಲ್ಲ. ಸುಮ್ಮನೆ ನಾವು ಪುರಾಣಗಳು ಹೇಳ್ಬೋದು, ಕೆಂಗಲ್ ಹನುಮಂತ ಹೆಂಗಿದ್ರು, ಇನ್ನೊಬ್ರು ಹಂಗಿದ್ರು, ವಾಜಪೇಯಿ ಹೆಂಗಿದ್ರು. ನೋ, ಆರ್ ವಿ ಡೂಯಿಂಗ್ ಲೈಕ್ ದಟ್? ನೀವು ಹೇಳಿದ್ರಲ್ಲ ಕೆಟ್ಟ ಪರಂಪರೆ, ದಿ ಬ್ಯಾಡ್ ಪ್ರೆಸಿಡೆಂಟ್, ಇವರೇನ್ರಿ ಹೇಳೋದು ನಮಗೆ ನಾಳೆ ಬೆಳಗ್ಗೆ ಜನಪ್ರತಿನಿಧಿಗಳು? ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ದ ಟ್ರಾಜಿಡಿಕ್ ಡೆಮಾಕ್ರಸಿ ಆಫ್ ಇಂಡಿಯಾ. ಆಲ್ ರೈಟ್. ಈ ಸಂದರ್ಭದಲ್ಲಿ ನಾನು ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಜಸ್ಟಿಸ್ ಕಾಜು ಅವರು ಈ ಹಿಂದೆ ಒಂದು ಮಾತು ಹೇಳಿದರು. ಇವರು ರಾಜಕಾರಣಿಗಳು ಸಮಾಜಘಾತಕ ಶಕ್ತಿಗಳಾಗ್ತಾ ಇದ್ದಾರೆ, ಗೂಂಡಾಗಳಾಗ್ತಾ ಇದ್ದಾರೆ, ದೇಶ ವಿರೋಧಿ ಶಕ್ತಿಗಳಾಗ್ತಾ ಇದ್ದಾರೆ, ಅವರನ್ನ ಗುಂಡಿಕ್ಕೊಳ್ಬೇಕು ಅಂತಂದ್ರು. ಆಮೇಲೆ ಅದ್ರ ಬಗ್ಗೆ ವಿಮರ್ಶೆ ಆಯ್ತು, ಇದು ಯಾವ ರೀತಿಯಾದಂತ ದ್ವೇಷ ಅದು ಇದು ಅಂತ. ಒಬ್ಬ ಜಸ್ಟಿಸ್ ಹೇಳಿದ್ರು, ನೀವು ಆಂಟಿ ನ್ಯಾಷನಲ್ ಅಂತ ಹೇಳ್ತೀರಾ, ಆಂಟಿ ಸೋಷಿಯಲ್ ಅಂತ ಹೇಳ್ತೀರಾ. ಸಮಾಜ ವಿದ್ರೋಹಿಗಳು ಎಲ್ಲಿದ್ದಾರೆ? ಸಮಾಜ ವಿದ್ರೋಹಿಗಳನ್ನು ಯಾರು ನಾವು ಇವತ್ತು ಸೆಲೆಕ್ಟ್ ಮಾಡಿ ಕಳಿಸಿದ್ದೇವೆ ಅವರೇ ಸಮಾಜಕ್ಕೆ ಮಾರಕವಾಗಿದ್ದಾರಲ್ಲ. ಇದಕ್ಕೆಲ್ಲಿದೆ ಉತ್ತರ? ಜನಕ್ಕೆ ವಾತಾವರಣ ನಿರ್ಮಾಣ ಮಾಡಿದವರು ಜನರ ಇವರ ಕೊಪ್ಪಳದವರೆಗೂ ಆ ಒಂದು ಮನವರಿಕೆ ಮತ್ತೆ ಆತ್ಮಸಾಕ್ಷಿ ಇರಬೇಕು, ಅಥಣಿಯವರೆಗೂ ಆ ರೀತಿಯಾದಂಥ ಆತ್ಮಸಾಕ್ಷಿ ಇರಬೇಕು, ಕೋಲಾರದವರೆಗೂ ಆ ರೀತಿಯಾದಂಥ ಆತ್ಮಸಾಕ್ಷಿ ಇರಬೇಕು, ಈ ದೇಶದ ಎಲ್ಲ ಪ್ರಜೆಗಳಿಗೂ ಆ ರೀತಿಯಾದಂಥ ಆತ್ಮಸಾಕ್ಷಿ ಬರಬೇಕು. ಆಗಲೇ ಪ್ರಜಾತಂತ್ರ ಉಳಿತಕ್ಕ